ಭಾರತೀಯ ದಲಿತ ಪ್ರಾಂತರ ಸಂಘಟನೆ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ದಲಿತರ ಮುಂದಿನ ಸವಾಲುಗಳ ಕುರಿತು ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಬರುವ ತಿಂಗಳು ಫೆಬ್ರವರಿ 3ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಸರ್ಕಾರ ಭೀಮಾ ಕೋರೆಗಾಂವ್ ಇತಿಹಾಸ ಪಠ್ಯ ಪುಸ್ತಕ ಅಳವಡಿಸಬೇಕಂತೇಳಿ ನಾವು ಸರ್ಕಾರವನ್ನು ಅವತ್ತಿನ ದಿವಸ ಒತ್ತಾಯ ಪಡಿಸ್ತಾ ಇದ್ದೇವೆ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. ಬರುವ ತಿಂಗಳು ಫೆಬ್ರವರಿ 3ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕುಮಾರಕೃಪ ರಸ್ತೆಯಲ್ಲಿರತಕ್ಕಂಥ ಗಾಂಧಿ ಭವನದಲ್ಲಿ ಭಾರತೀಯ ದಲಿತ ಪ್ರಾಂತರ ಸಂಘಟನೆ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಮತ್ತು ದಲಿತರ ಮುಂದಿನ ಸವಾಲುಗಳ ಕುರಿತು ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಅನೇಕ ದಲಿತರ ಮುಂದಿನ ಸವಾಲುಗಳ ಬಗ್ಗೆ ಆ ಒಂದು ವಿಚಾರ ಸಂಕಿರಣದಲ್ಲಿ ಒಂದು ಪತ್ರಕರ್ತರಾದಂಥ ಹಿರಿಯರಾದಂಥ ದಿನೇಶ್ ಅಮ್ಮಿನಮಠ ಅವರು ಈ ಒಂದು ವಿಚಾರ ಸಂಕಿರಣದಲ್ಲಿ ವಿಷಯ ಮಂಡನೆ ಮಾಡ್ತಾ ಇದ್ದಾರೆ. ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬರು ಒಬ್ಬ ಸಾಹಿತ್ಯ ಸಣ್ಣ ನೀರಾವರಿ ಸಚಿವ ಎನ್ ಬೋಸರಾಜು ಮತ್ತು ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಬೆಂಗಳೂರು ನಗರದಲ್ಲಿ ಒಂದು ಪ್ರಥಮವಾಗಿ ಯಾರೋ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ಮಾಡಿಲ್ಲ. ಭಾರತೀಯ ದಲಿತ ಪ್ರಾಂತರ ಸಂಘಟನೆ ಪ್ರಥಮವಾಗಿ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದರ ಅಂಗ ಕಲಬುರಗಿ ಜಿಲ್ಲೆಯಿಂದ ಸುಮಾರು 300 ಜನ ದಲಿತ ಪ್ರಾಂತರ ಕಾರ್ಯಕರ್ತರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಬುಕ್ ಒಂದು ಕಾಯ್ದಿರಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 600 ಜನ ಆ ಒಂದು ಕಾರ್ಯಕ್ರಮದಲ್ಲಿ ದಲಿತ ಪ್ರಾಂತರ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ದಲಿತ ಸಂಘಟನೆ ಮುಖಂಡರಿಗೂ ಮತ್ತು ಪ್ರಗತಿಪರ ಚಿಂತಕರಿಗೂ ಸಾಹಿತಿಗಳಿಗೂ ಹೋರಾಟಗಾರರು ತಮ್ಮ ಮುಖಾಂತರ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ಭೀಮಾ ಕೋರೆಗಾಂವ್ ಇತಿಹಾಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ 1ನೇ ತಾರೀಕು ಏನು 1818ರಲ್ಲಿ ಏನು ಪೇಶಿ 28,000 ಪೇಶಿಯವರಿಗೆ ಏನು ಯುದ್ಧದಲ್ಲಿ ಸೋಲಿಸಿ ಒಂದು ಜಯ ಗಳಿಸಿದಂಥ ದಿನ ಏನು 1ನೇ ತಾರೀಕು ಜನವರಿ 1ನೇ ತಾರೀಕಿತ್ತು. ಅದ್ರ ನೆನಪಿಗಾಗಿ ಒಂದು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಿರುವವರೆಗೂ ಸಹಿತ ಆ ಒಂದು ಭೀಮಾ ಕೋರೆಗಾಂವ್ ಸ್ಥಳಕ್ಕೆ ಭೇಟಿ ನೀಡಿ ಮಹಾರ ಸೈನಿಕರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ರು. ಅದರ ಅಂಗವಾಗಿ ಬೆಂಗಳೂರಲ್ಲಿ ಸಹಿತ ಈ ಒಂದು ಭೀಮಾ ಕೋರೆ ಇತಿಹಾಸ ತಿಳಿಸಬೇಕು ಮತ್ತು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೂ ಈ ಒಂದು ಭೀಮಾ ಕೋರೆಗಾಂವ್ ಇತಿಹಾಸ ಒಂದು ಎಲ್ಲರಿಗೂ ಪರಿಚಯ ಆಗಬೇಕು ಮತ್ತು ಕರ್ನಾಟಕ ಸರ್ಕಾರ ಭೀಮಾ ಕೋರೆಗಾಂವ್ ಇತಿಹಾಸ ಪಠ್ಯ ಪುಸ್ತಕ ಅಳವಡಿಸಬೇಕಂತೇಳಿ ನಾವು ಸರ್ಕಾರವನ್ನು ಅವತ್ತಿನ ದಿವಸ ಒತ್ತಾಯ ಪಡಿಸ್ತಾ ಇದ್ದೇವೆ. ಮಲ್ಲಪ್ಪ ಎಂ ಹೊಸಮನಿ. ಭಾರತೀಯ ದಲಿತ ಪ್ರಾಂತ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ಗುಲ್ಬರ್ಗ ನಗರ ಅಲ್ಲದೆ ಕರ್ನಾಟಕ ರಾಜ್ಯದಿಂದ ವಿವಿಧ ದಲಿತಪರ ಸಂಘಟನೆ ಮುಖಂಡರು, ಸಾಹಿತಿಗಳು, ಚಿಂತಕರು, ಎಲ್ಲ ಪ್ರಗತಿಪರ ಹೋರಾಟಗಾರರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್. ನನ್ನ ಹೆಸರು ರಮೇಶ್ ಚಿಮ್ಮೇದ್ರೆ, ಭಾರತೀಯ ದಲಿತ ಪ್ರಾಂತರ ಗುಲ್ಬರ್ಗ ಜಿಲ್ಲಾಧ್ಯಕ್ಷ. ಭಾರತೀಯ ದಲಿತ ಪ್ರಾಂತರ ರಾಜ್ಯ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 3/2/2026 ನಡೆಯಲಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾಯಿದೆ. ಈ ವಿಜಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಪಂಚಾಯತ್ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಉದ್ಘಾಟಿಸಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ದಲಿತರ ಈ ವಿಜಯೋತ್ಸವ ಮೂಲಕ ದಲಿತರ ಎದುರಿನ ಸವಾಲುಗಳೇನು ಎಂಬುದರ ಬಗ್ಗೆ ಕುರಿತು ವಿಚಾರ ಸಂಕಿರಣವನ್ನು ಮಂಡನೆ ಮಾಡಲಿದ್ದಾರೆ. 1818ರಲ್ಲಿ ನಡೆದಿರುವ ಪೇಶ್ವಾರ್ ಮತ್ತು ದಲಿತರ ಬಗ್ಗೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಈ 28,000 ಯೋಧರನ್ನು ಹೊಡೆದೋಡಿಸಿ ಆ ಯುದ್ಧದಲ್ಲಿ ಜಯಗಳಿಸಿರ್ತಕ್ಕಂಥ ನಮ್ಮ ದಲಿತರು ಜಯಗಳಿಸಿದ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಗುಲ್ಬರ್ಗ ಜಿಲ್ಲೆಯಿಂದ 300-350 ಜನ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಇನ್ನು ವಿಚಾರವಂತರು, ಸಾಹಿತಿಗಳು, ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಡ್ತಾರೆ. ಕಾಶಿನಾಥ್ ಬಿ ದಿವಂಟಗಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.